Good morning, my dear students. Welcome to English online classes. In last class, we already learnt about the lesson "The Gentleman of the Jungle" written by Jomo Kenyatta. Yesterday, we already discussed about the background of the story, and also 80% of the story already completed. Nodi, this is actually the story about the Europeans and Africans. How the Europeans misuse the innocence of the Africans. In this particular lesson, the Jomo Kenyatta is talking about the story of Europeans and Africans. This story he has to tell about the animal fable. Okay? ಈ ಒಂದು ಸ್ಟೋರಿನ ಅವರು ಅನಿಮಲ್ ಫೇಬಲ್ ಮುಖಾಂತರ ಹೇಳಕ್ ಕೊಟ್ಟಿದ್ದಾರೆ ಯೋಮೋ ಕೆನೆಟಾ ಅವರು. ಈ ಒಂದು ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ವಿ ಕ್ಯಾನ್ ಸಿ ದ ಟೂ ಮೇಜರ್ ಕ್ಯಾರೆಕ್ಟರ್. ಒನ್ ಈಸ್ ದ ಎಲಿಫೆಂಟ್. ದ ಎಲಿಫೆಂಟ್ ದ ಕ್ಯಾರೆಕ್ಟರ್ ರೆಪ್ರೆಸೆಂಟ್ಸ್ ದ ಯುರೋಪಿಯನ್ಸ್ ಪವರ್ಸ್. Another one is important character is the man is a symbol of the native Africans, and also jungle animals also represent the character of the European superiority ಅಂತ ಹೇಳ್ಬೋದು. ಓಕೆನಾ? ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಎಲಿಫೆಂಟ್ ಯಾವ ತರ ಒಂದು ಮ್ಯಾನ್ ನ ಇನ್ನೋಸೆನ್ಸ್ ನ ಯಾವ ತರ ಮಿಸ್ಯೂಸ್ ಮಾಡ್ಕೊಳುತ್ತೆ. ಓಕೆ, ಬಿಕಾಸ್ ಒನ್ಸ್ ಅಪಾನ್ ಎ ಟೈಮ್ an elephant made friendship with a man. One day heavy thunderstorm broke out. On that time the elephant asked the favor of a man on a rainy day. My dear good man, will you please let me put my trunk inside your hut to keep it out of this torrential rain ಅಂತ ಹೆಲ್ಪ್ ಕೇಳುತ್ತೆ. ಯಾವುದು? ಎಲಿಫೆಂಟ್. ಯಾರಿಗೆ? ಮ್ಯಾನ್ಗೆ. Man is very humble person. Finally the man has to allowed to put his trunk inside the hut slowly, but later the elephant pushed his head inside the hut slowly. Finally the man flung down. In meanwhile the man was very disappointed, and also the heated argument between his friend the elephant. At the same time all the jungle animals heard the noise. What was the matter? At the same time, the king of the jungle, elephant, is also coming with roaring voice and said that, "Don't you all know I am the king of the jungle? How dare anyone disturb the peace of my kingdom?" ಅಂದ್ರೆ ಎಲಿಫೆಂಟ್ ಯಾವಾಗ ಸೊಂಡಿಲನ್ನು ಮಾತ್ರ ಅಲ್ಲ ತನ್ನ ತಲೆನೂ ಒಳಗಡೆ ತೂರಿಸುತ್ತೋ ಆ ಮ್ಯಾನ್ ಅಲ್ಲಿಂದ ಹೊರಗಡೆ ಬರ್ತಾನೆ. ತುಂಬಾ ಮಳೆ ಬರ್ತಾ ಇರುತ್ತೆ. ಅಂತ ಟೈಮಲ್ಲಿ ಮ್ಯಾನು ತನ್ನ ಫ್ರೆಂಡಿಗೆ ಹೆಲ್ಪ್ ಮಾಡಿದ್ರೆ ಅಲ್ಲಿ ಎಲಿಫೆಂಟ್ ಅವ್ರಿಗೆ ಮೋಸ ಮಾಡುತ್ತೆ. ಅದಾದ ನಂತರ ಹೀಟೆಡ್ ಆರ್ಗ್ಯುಮೆಂಟ್ ಇಬ್ರು ಮಧ್ಯೆ ಆಗ್ತಾ ಇರಬೇಕಾದ್ರೆ ಆ ಎಲ್ಲ ಜನರಲ್ ಅನಿಮಲ್ಸ್ ವಾಯ್ಸ್ ನ ಕೇಳಿಸ್ಕೊಂಡು ಎಲ್ಲರೂ ಕೂಡ ಅಲ್ಲಿ ಬಂದು ನಿಂತ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ದ ಲಯನ್ ಕೂಡ ಬರುತ್ತೆ. ದ ಲಯನ್ ಬಂದು ನಮ್ಮ ಕಿಂಗ್ಡಮ್ ನ ಒಂದು ಶಾಂತಿನ ಹಾಳು ಮಾಡಕ್ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಡೋಂಟ್ ಯು ಆಲ್ ನೋ ಐ ದ ಕಿಂಗ್ ಆಫ್ ದ ಜಂಗಲ್ ಅಂತ ಅದು ರಿಪ್ಲೈ ಮಾಡುತ್ತೆ. ಸೊ ಲೇಟರ್ ದ ಎಲಿಫೆಂಟ್ said that very sweet manner is replied in a soothing voice, "My lord, there is no disturbance." ಯಾವುದೇ ತರ ಡಿಸ್ಟರ್ಬೆನ್ಸ್ ಆಗ್ತಾ ಇಲ್ಲ ಇಲ್ಲಿ. ನಿಮ್ಮ ಕಿಂಗ್ಡಮ್ ನ ನೆಮ್ಮದಿನ ಯಾರು ಹಾಳು ಮಾಡ್ತಿಲ್ಲ ಇಲ್ಲಿ. ಓನ್ಲಿ ಎ ಸ್ಮಾಲ್ ಡಿಸ್ಕಷನ್. ಐ ಹ್ಯಾವ್ ಓನ್ಲಿ ಬೀನ್ ಹ್ಯಾವಿಂಗ್ ಲಿಟಲ್ ಡಿಸ್ಕಷನ್ ವಿತ್ ಮೈ ಫ್ರೆಂಡ್. ನನಗೂ ನನ್ನ ಫ್ರೆಂಡಿಗೂ ಸ್ಮಾಲ್ ಒಂದು ಮಿಸ್ಕಮ್ಯುನಿಕೇಶನ್ ಆಗಿದೆ. ಏನಂದ್ರೆ ಹಟ್ಟು ಆಕ್ಚುಲಿ ನಂದದು, ನನಗೆ ಸೇರ್ಬೇಕಾದದ್ದು ಅದು ಅವಂದು ಅಂತ ಅವ್ನು ಹೇಳ್ತಾರೆ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಅಂತೇಳಿ ಆತನ ಒಂದು ಮಾತನ್ನ ಅದು ಬದಲಾಯಿಸುತ್ತೆ. ಸೊ ಲೇಟರ್ ದ ಲಯನ್ ವಾಂಟೆಡ್ ಟು ಹ್ಯಾವ್ ಪೀಸ್ ಅಂಡ್ ಟ್ರ್ಯಾಂಕ್ವಿಲಿಟಿ. ದ ಲಯನ್ ರಿಪ್ಲೈಡ್ ದಟ್, "ಡೋಂಟ್ ವರಿ ಮೈ ಡಿಯರ್ ಗುಡ್ ಮ್ಯಾನ್, ಡೆಫಿನೆಟ್ಲಿ ಐ ವಿಲ್ ಗೆಟ್ ಬ್ಯಾಕ್ ಯುವರ್ ಹರ್ಟ್." ನೀನು ವರಿ ಮಾಡಬೇಡ, ನಿನ್ನ ಹಟ್ನ ಡೆಫಿನೆಟ್ಲಿ ವಾಪಸ್ ಕೊಡಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಎಲ್ಲ ಜಂಗಲ್ಲಿ ಒಂದು ಕಮಿಟಿ ಇದೆ, ಕಮಿಷನ್ ಆಫ್ ಎನ್ಕ್ವೈರಿ ಆಗಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡು, ಡೆಫಿನೆಟ್ಲಿ ನನ್ನ ಹಟ್ನ ನಿನಗೆ ವಾಪಸ್ಸು ಖಂಡಿತವಾಗ್ಲೂ ಕೊಡಿಸ್ತೀನಿ ಅಂತ ಅದು ಭರವಸೆ ಕೊಡುತ್ತೆ. ಯಾವುದೇ ತರ ನಿನಗೆ ಮೋಸ ಆಗದಲ್ಲೇ ನಾವು ನಮ್ಮ ಇಂಪೀರಿಯಲ್ ಕಮಿಷನ್ ಎಲ್ಲ ನಾವು ಡಿಸ್ಕಷನ್ ಮಾಡಿ ಡೆಫಿನೆಟ್ಲಿ ನಿನಗೆ ನಾವು ಸರಿಯಾದ ರೀತಿಯಲ್ಲಿ ಜಸ್ಟಿಸ್ನ ಕೊಡಿಸ್ತೀವಿ ಅಂತ ಅದು ಭರವಸೆ ನೀಡುತ್ತೆ. ಸೊ ಲೇಟರ್ ದ ಮ್ಯಾನ್ is believed the sweet words about the lion. ಲಯನ್ ಒಂದು ಸ್ವೀಟ್ ವರ್ಡ್ಸ್ಗೆ ಅವನು ಅದು ನಂಬ್ತಾನೆ. ಫೈನಲಿ ಅವನು ಅಂದ್ಕೊಳ್ತಾನೆ ಡೆಫಿನೆಟ್ಲಿ ಹಟ್ಟು ವಾಪಸ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ದ ಬಿಲೀವ್ ದಟ್ ನ್ಯಾಚುರಲಿ ದ ಹಾರ್ಟ್ ವುಡ್ ಬಿ ರಿಟರ್ನ್ ಟು ಹಿಮ್. But later,
ದ ಎಲಿಫೆಂಟ್ ಒಬೇಯಿಂಗ್ ದ ಕಮಾಂಡ್ ಆಫ್ ಹಿಸ್ ಮಾಸ್ಟರ್. ಲಯನ್ ಎಲ್ಲಿರೋ ತರ ಕಮಿಷನ್ ಆಫ್ ಎನ್ಕ್ವೈರಿ ಆಗುತ್ತೆ. ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಎಲ್ಲ ಅನಿಮಲ್ಸ್ ಕೂಡ ಒಂದು ಪೊಸಿಷನ್ ಕೊಟ್ಟಿದ್ದಾರೆ, ಒಂದು ಪೋಸ್ಟ್. ಮಿಸ್ಟರ್ ರೈನೋಸರಸ್ ಇದೆ, ಮಿಸ್ಟರ್ ಬೊಫೆಲೋ, ಮಿಸ್ಟರ್ ಅಲಿಗೇಟರ್, ದ ರೈಟ್ ಹಾನರಬಲ್, ಮಿಸ್ಟರ್ ಫಾಕ್ಸ್ ಟು ಆಕ್ಟ್ ಆಸ್ ಅ ಚೇರ್ಮನ್ ಅಂಡ್ ಮಿಸ್ಟರ್ ಲಿಯೋಪಾರ್ಡ್ ಆಸ್ ಅ ಸೆಕ್ರೆಟರಿ ಆಫ್ ದ ಕಮಿಷನ್. ಎಲ್ಲರೂ ಕೂಡ ಸೇರ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ ದ ಮ್ಯಾನ್ ಹ್ಯಾಸ್ ಟು ಥಿಂಕಿಂಗ್ ಹಿಮ್ಸೆಲ್ಫ್, ವಾಟ್ ವಾಸ್ ಗೋಯಿಂಗ್ ಆನ್, ಏನ್ ನಡೀತಾ ಇದೆ ಇಲ್ಲಿ. ಅವನಿಗೆ ಅದು ಇಂಟ್ರಿಕೇಸಿ ಆಫ್ ಜಂಗಲ್, ಆಕ್ಚುಲಿ ವಾಟ್ ಈಸ್ ಆಕ್ಚುಲ್ ಇಂಟ್ರಿಕೇಸಿ ಆಫ್ ದ ಜಂಗಲ್, ಏನಿರ್ಬೋದು, ಏನ್ ಮಾಡಕ್ ಹೊರಟಿದ್ದಾರೆ, ಇವ್ ನಿಜವಾಗ ನನಗೆ ನ್ಯಾಯ ಸಿಗುತ್ತೋ ಇಲ್ವೋ, ಅಥವಾ ಜಸ್ಟಿಸ್ ನನಗೆ ಇಂಜಸ್ಟಿಸ್ ಮಾಡ್ತಾರೋ, ಇಂಪಾರ್ಷಲಿ ಇಂಜಸ್ಟಿಸ್ ಆಗ್ಬಿಡುತ್ತೋ ಏನೋ ಅಂತ ಹೇಳಿ ಅವನು ಅಂದ್ಕೊಳ್ತಾನೆ. ಬಟ್ ಲೇಟರ್ all the animals would investigate the matter with the greatest care and report impartially. ಬಟ್ ಎಲ್ಲ ಅನಿಮಲ್ಸ್ ನೋಡ್ಬಿಟ್ಟು ಅವನು ಅಂದ್ಕೊಳ್ತಾನೆ ಮನಸ್ಸಲ್ಲಿ, ಐ ಥಿಂಕ್ ನನಗೆ ಯಾವುದೇ ರೀತಿಯಲ್ಲಿ ಮೋಸ ಆಗ್ದಲೆ ನನಗೆ ಡೆಫಿನೆಟ್ಲಿ ನನಗೆ ನ್ಯಾಯ ಕೊಡಿಸ್ತಾರೆ, ಡೆಫಿನೆಟ್ಲಿ ಲೈನ್ ನನಗೆ ಹಟ್ಟನ ವಾಪಸ್ ಕೊಡಿಸುತ್ತೆ ಅಂತ ಅವನು ಬಿಲೀವ್ ಮಾಡ್ತಾನೆ. ಸೊ ಲೇಟರ್ ಕಮಿಷನ್ ಆಫ್ ಎನ್ಕ್ವೈರಿ ದ ಕಮಿಟಿ ಎಲ್ಲ ಸೆಟ್ಲ್ ಆಗುತ್ತೆ. ಫೈನಲಿ ಆರ್ಗ್ಯುಮೆಂಟ್ಸ್ ಅಂದ್ರೆ ಒಂದು ವಾದ ವಿವಾದಗಳು ಶುರುವಾಗುತ್ತೆ. ಫಸ್ಟ್ ದ ಎಲಿಫೆಂಟ್ came along with a superior air, brushing his tusk with sapling. Mr. Elephant has provided in an authoritative voice. ಫಸ್ಟ್ ಎಲಿಫೆಂಟ್ ನಾವು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎಲ್ಲ ಕಮಿಟಿ ಮೆಂಬರ್ಸು. ಅವು ಎಲಿಫೆಂಟ್ ಹೇಳುತ್ತೆ, ಆಕ್ಚುಲಿ ಏನ್ ಹೇಳುತ್ತೆ ಎಲಿಫೆಂಟ್ ಅಂತಂದ್ರೆ, he invited me to save his hut from being blown away by a hurricane. Actually he invited me to save his hut from being blown away by a hurricane. As the hurricane has gained access moving to the unoccupied space in the hut, I considered it necessary in my friend's own interest to turn the undeveloped space to more economic use by sitting in it myself, a duty which any of you would undoubtedly have performed with equal readiness in the similar circumstances. Nodi, when the elephant of the man asked the favor of a man at the rainy day, put his only trunk. Later he pushed his head inside the earth. Finally the man flung out the rain. Actually ಇದು ನಡೆದಿರೋದು. ಬಟ್ ಆದ್ರೆ ಕಮಿಷನ್ ಆಫ್ ಎನ್ಕ್ವೈರಿ ಸ್ಟಾರ್ಟ್ ಆದಾಗ ಎಲಿಫೆಂಟ್ ಏನ್ ಹೇಳ್ತಾ ಇದೆ, ಆಕ್ಚುಲಿ ಮ್ಯಾನನ್ನ ಇನ್ವೈಟ್ ಮಾಡ್ದ. ಬಿಕಾಸ್ ಹರಿಕೇನ್ ಅಂದ್ರೆ ಪ್ರವಾಹ ಬರ್ತಾ ಇದೆ, ಜೋರ ಗಾಳಿ ಬೀಸ್ತಾ ಇದೆ, ನನ್ನ ಗುಡಿಸ್ಲು ಆರೋಗ್ಬಿಡುತ್ತೆ, ದಯವಿಟ್ಟು ಬಂದು ನನ್ನ ಈ ಗುಡಿಸ್ಲನ್ನ ಉಳಿಸ್ಕೊಡು ಅಂತ ಆಕ್ಚುಲಿ ಈ ಇನ್ವೈಟೆಡ್ ಮೀ. ಸೊ ನಾನು ಹೋಗ್ದಲೇ ಇದ್ರೆ ಯಾರಾದ್ರೂ ಆ ಪ್ಲೇಸ್ನ ಅಕ್ಯುಪೈ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ತಡೆದಿರೋದು ಯಾರು ನಾನು. ಸೊ ಹಾಗಾಗಿ ಅದು ನನಗೆ ಸೇರ್ಬೇಕಾದ ಜಾಗ ಅಂತೇಳಿ ತನ್ನ ಮಾತನ್ನ ಅದು ಬದಲಾಯಿಸ್ತಾ ಇದೆ. ಸೊ ಲೇಟರ್ ಆಫ್ಟರ್ ಹಿಯರಿಂಗ್ ದ ರೈಟ್ ಹಾನರಬಲ್ ಮಿಸ್ಟರ್ ಎಲಿಫೆಂಟ್ಸ್ ಕನ್ಕ್ಲೂಸಿವ್ ಎವಿಡೆನ್ಸ್, ಯಾವಾಗ ಎಲಿಫೆಂಟ್ ನಮ್ಮ ಒಂದು ವಾದನ ಮಂಡಿಸುತ್ತೋ, ಎಲ್ಲ ಅನಿಮಲ್ಸ್, ಆಲ್ ದ ಜಂಗಲ್ ಅನಿಮಲ್ಸ್ ವಾಸ್ ಇನ್ ದ ಫೇವರ್ ಆಫ್ ದಿ ಎಲಿಫೆಂಟ್. ಎಲ್ಲ ಅನಿಮಲ್ಸ್ ಕೂಡ ಎಲಿಫೆಂಟ್ ಫೇವರ್ ಆಗಿ ಇದೆ. ಸೊ ಮಿಸ್ಟರ್ ಹೈನಾ ಅಂಡ್ ಅದರ್ ಎಲ್ಡರ್ಸ್ ಆಫ್ ದಿ ಜಂಗಲ್ ಹೂ ಆಲ್ ಸಪೋರ್ಟೆಡ್ ವಾಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಡ್ ಸೇಡ್. ಎಲ್ಲ ಅನಿಮಲ್ಸ್ ಕೂಡ ಮಿಸ್ಟರ್ ಹೈನಾ ಅಂಡ್ ಆಲ್ಸೋ ಕ್ರೊಕೊಡೈಲ್ ಅಂಡ್ ರೈನೋಸರಸ್, ಮಿಸ್ಟರ್ ಬೊಫೆಲೋ, ಆಲ್ ದ ಎಲ್ಡರ್ಸ್ ಆಫ್ ದಿ jungle who all supported what Mr. Elephant said. ಎಲಿಫೆಂಟ್ ಏನ್ ಹೇಳ್ತಾ ಇದೆಯೋ ಆ ಮಾತನ್ನೇ ನಂಬ್ತಾ ಇದೆ ವಿನಃ ಮ್ಯಾನ್ ಅಲ್ಲಿ ಮಾತಾಡೋಕೆ ಬಿಡ್ತಾ ಇಲ್ಲ. ಸೊ ದೇ ದೆನ್ ಕಾಲ್ಡ್ ದ ಮ್ಯಾನ್ ಹೂ ಬಿಗ್ಯಾನ್ ಟು ಹಿಸ್ ಓನ್ ಅಕೌಂಟ್ ಆಫ್ ದಿ ಡಿಸ್ಪ್ಯೂಟ್, ಬಟ್ ದ ಕಮಿಷನ್ ಆಫ್ ಎನ್ಕ್ವೈರಿ ಕಟ್ ಇನ್ ಶಾರ್ಟ್ ಸೇಯಿಂಗ್. ಬಟ್ ಆದ್ರೆ ಮ್ಯಾನಿಗೆ ಅವರು ಅವಕಾಶನೇ ಕೊಡಲ್ಲ. ದೇರ್ ಇಸ್ ನೋ ಚಾನ್ಸ್ ಟು ಟಾಕ್ ಅಬೌಟ್ ದ ಮ್ಯಾಟರ್. So we have already heard the circumstances from various unbiased sources. Finally, all the elders of the jungle, animals ಏನು ಹೇಳುತ್ತೆ, don't worry my dear good man, please confine yourself to relevant issues. ಅವ್ನು ಮಾತಾಡೋಕ್ಕೆ ಬಿಡಲ್ಲ, ಒಂದೇ ಸಲ ಜಡ್ಜ್ಮೆಂಟ್ ಕೊಡ್ತಾರೆ. ಏನಂತ, ಫಸ್ಟ್ ನಿನ್ ಬಗ್ಗೆ ಆಲೋಚನೆ ಮಾಡು. We have already heard the circumstances from various unbiased sources. ನಾವೆಲ್ಲ ರೀತಿಯಲ್ಲೂ ಆಲೋಚನೆ ಮಾಡಿ
ಚರ್ಚೆ ಮಾಡಿ ಯಾವುದೇ ತರ ಪಕ್ಷಪಾತ ಮಾಡದಲ್ಲೇ ಅನ್ಬಯಾಸ್ಡ್ ಸೋರ್ಸಸ್ all we wish to tell us whether the undeveloped space in your heart was occupied by anyone else before Mr. Elephant assumed his position. In case ನೀನು ಥಿಂಕ್ ಮಾಡು, ಇನ್ ಕೇಸ್ ಅಲ್ಲಿ ಎಲಿಫೆಂಟ್ ಬರದಲ್ಲೇ ಹೋಗಿದ್ರೆ ಆ ಜಾಗನ ಯಾರು ಬೇಕಾದ್ರೂ ಅವನ್ನ ಅಕ್ಯುಪೈ ಮಾಡ್ಕೊಳ್ತಾ ಇದ್ರು. ಅದನ್ನ ತಡೆದಿರೋದು ಯಾವುದು? ಎಲಿಫೆಂಟ್. ಅಸ್ಯೂಮ್ ಮಾಡ್ಕೋ ಅದು ಎಲಿಫೆಂಟ್ ಬರದಲ್ಲೇ ಹೋಗಿದ್ರೆ ಏನಾಗ್ತಾ ಇತ್ತು ಅಂತ. ಸೊ ಹಾಗಾಗಿ ದ ಹಟ್ ಯಾರಿಗೆ ಸೇರ್ಬೇಕಾದದ್ದು? ಎಲಿಫೆಂಟ್ಗೆ ಅಂತ ಒಂದು ಜಡ್ಜ್ಮೆಂಟ್ ಆಗುತ್ತೆ. ದ ಮ್ಯಾನ್ ಬಿಗನ್ ಟು ಸೇ, ಯಾವಾಗ ಜಡ್ಜ್ಮೆಂಟ್ ಕೊಡ್ತೋ ಮ್ಯಾನ್ಗೆ ಆಶ್ಚರ್ಯ ಆಗುತ್ತೆ. He said that no, but ಮೋಸ ಇದು ಅಂತ ಅಂತಾನೆ. ಆದರೆ ಅಲ್ಲಿ ಯಾರೇ ಸಪೋರ್ಟ್ ಇಲ್ಲ, ಅವನಿಗೆ ಏನೋ ಆಗದಿರೋ ಪರಿಸ್ಥಿತಿಯಲ್ಲಿ ಆ ಮ್ಯಾನ್ ಇದ್ದಾರೆ. ಓಕೆ, ದೀಸ್ ಆರ್ ಆಲ್ ಥಿಂಗ್ಸ್ ಯು ಆಲ್ರೆಡಿ ಡಿಸ್ಕಸ್ ಇನ್ ದಿ ಲಾಸ್ಟ್ ಕ್ಲಾಸ್. ಇದಿಷ್ಟು ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು ನೋಡಿ. ರಿಮೈನಿಂಗ್ ಏನಾಗುತ್ತೆ ನೆಕ್ಸ್ಟ್ ಸ್ಟೋರಿಯಲ್ಲಿ ಡೆಫಿನೆಟ್ಲಿ ಹಟ್ಟು ಆ ಮ್ಯಾನ್ಗೆ ಸಿಗುತ್ತೋ ಅಥವಾ ಎಲಿಫೆಂಟ್ಗೆ ಫೈನಲಿ ಎಲಿಫೆಂಟ್ಗೆ ಹಟ್ ಸಿಗುತ್ತೋ ಅಂತ ನೋಡ್ತಾ ಹೋಗೋಣ. ಲಿಸನ್ ಹಿಯರ್. But at this point the commission declared that they had heard sufficient evidence from both sides and retired to consider their decision. After enjoying a delicious meal at the expense of the Right Honorable Mr. Elephant, they reached their verdict, called the man and declared as follows. Nodi, when the judgment was in the favor of the elephant, the man was thinking himself. He said no, but at this point the commission declared that they had heard sufficient evidence from both sides. Actually ಎರಡು ಕಡೆನೂ ಇಬ್ರು ಮಾತನ್ನ ಕೇಳ್ಬಿಟ್ಟು ಯಾರ ಕಡೆ ಇಬ್ರು ಮಾತನ್ನ ಕೇಳ್ಕೊಂಡ ನಂತರ ಅವರು ಥಿಂಕ್ ಮಾಡಿ ಆಮೇಲೆ ಜಡ್ಜ್ಮೆಂಟ್ ಕೊಡಬೇಕು. ಆದರೆ ಎಲ್ಲ ಎಲ್ಡರ್ಸಲ್ಲಿ ಎಲ್ಡರ್ಸ್ ಆಫ್ ದಿ ಜಂಗಲ್ ಏನ್ ಮಾಡ್ತಾ ಇದೆ, ಮ್ಯಾನ್ ನ ಮಾತಾಡೋಕೆ ಬಿಡ್ತಾ ಇಲ್ಲ. ಕಟಿಂಗ್ ಶಾರ್ಟ್ ಸೈಯಿಂಗ್ ಕ್ಲಿಯರ್ಲಿ ಒಂದೇ ಎಲ್ಲ ಎಲಿಫೆಂಟ್ ಏನ್ ಹೇಳ್ತಾ ಇದೆ ಅದನ್ನೆಲ್ಲ ನಿಮ್ಮನ್ಸು ಬಿಲೀವ್ ಮಾಡಿ ಅವ್ರ ಫೇವರ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಆಫ್ಟರ್ ಎಂಜಾಯಿಂಗ್ ದ ಡಿಲಿಷಿಯಸ್ ಮೀಲ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ದಿ ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್, ದೇ ರೀಚ್ಡ್ ದ ವರ್ಡಿಕ್ಟ್ ಕಾಲ್ಡ್ ದ ಮ್ಯಾನ್ ಅಂಡ್ ಡಿಕ್ಲೇರ್ಡ್ ಆಸ್ ಫಾಲೋಸ್. ನೋಡಿ, ಆ ಜಡ್ಜ್ಮೆಂಟ್ ಬಿಫೋರ್ ದ ಎಲ್ಡರ್ಸ್ ಆಫ್ ದಿ ಜಂಗಲ್ ಗಿವನ್ ದ ಜಡ್ಜ್ಮೆಂಟ್, ಎಲ್ಲ ಅನಿಮಲ್ಸ್ ಕೂಡ ಏನ್ ಮಾಡಿದೆ ಎಲಿಫೆಂಟು ಡೆಲಿಷಿಯಸ್ ಮೀಲ್. ಡೆಲಿಷಿಯಸ್ ಅಂದ್ರೆ ತುಂಬಾ ಟೇಸ್ಟಿ, ತುಂಬಾ ರುಚಿಕರವಾದ ಒಂದು ಊಟ ಆಹಾರವನ್ನು ಅಂದ್ರೆ ಒಂದು ಪಾರ್ಟಿನ ಕೊಡಿಸ್ಬಿಟ್ಟು ಅದು ಖರ್ಚೆಲ್ಲ ಅದೇ ನೋಡ್ಕೊಂಡಿದೆ. ಫಾರ್ ವಾಟ್ ರೀಸನ್ ಅಂತಂದ್ರೆ ದೇ ರೀಚ್ ದೇರ್ ವರ್ಡಿಕ್ಟ್, ಅದರ ಒಪಿನಿಯನ್ ಚೇಂಜ್ ಮಾಡಿ ಜಡ್ಜ್ಮೆಂಟ್ ನನ್ನ ಫೇವರ್ ಆಗಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅದು ಎಲ್ಲ ಅನಿಮಲ್ಸ್ಗೂ ಈ ತರ ಡೆಲಿಷಿಯಸ್ ಮೀಲ್ನ ಅರೇಂಜ್ ಮಾಡಿದೆ. ಸೊ ಇನ್ ಅವರ್ ಒಪಿನಿಯನ್, this dispute has arisen through a regrettable misunderstanding due to the backwardness of your ideas. ಅವಾಗ ಅಂದ್ಕೊಳ್ತಾರೆ ಯಾರೋ ಮ್ಯಾನ್, ಇಷ್ಟೊಂದು ಚರ್ಚೆ ನಡೀತಾ ಇರಬೇಕಾದ್ರೆ ನಾನು ಅಂದ್ಕೋಬೇಕಾಯಿತು ಥ್ರೂ ಎ ರಿಗ್ರೆಟಬಲ್ ಅಂದರೆ ಸಾರಿ ಫಾರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದಿ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್. ಎಲ್ಲ ಅನಿಮಲ್ಸು ಇವನಿಗೆ ಬುದ್ಧಿ ಹೇಳುತ್ತೆ, ಈಗ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡು, ತುಂಬ ಹಿಂದೆ ಇದೆಯಾ, ಯಾವ ಸರಿ ಯಾವ ತಪ್ಪು ಅಂತ ಥಿಂಕ್ ಮಾಡು. ಆ್ಯಕ್ಚುಲಿ ನೀನೇ ಇನ್ವೈಟ್ ಮಾಡಿ ಈಗ ಹಟ್ಟು ನಿಂದು ಅಂತ ಆರ್ಗ್ಯೂ ಮಾಡ್ತಿದೆಯಲ್ಲ ಅಂತ ಎಲ್ಲ ಅನಿಮಲ್ಸ್ ಅವನಿಗೆ ಬುದ್ಧಿ ಹೇಳ್ತಾ ಇದೆ. ಸೊ ವಿ ಕನ್ಸಿಡರ್ಡ್ ದಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಸ್ ಫುಲ್ಫಿಲ್ಡ್ ಹಿಸ್ ಸೇಕ್ರೆಡ್ ಡ್ಯೂಟಿ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್. ನೋಡಿ, ಎಲ್ಲ ಎಲ್ಡರ್ಸ್ ಅನಿಮಲ್ಸ್ ಎಲ್ಲ ಜಂಗಲಿಯಲ್ಲ ಅನಿಮಲ್ಸ್ ಏನ್ ಹೇಳ್ತಾ ಇದೆ, ಮ್ಯಾನಿಗೆ ಹೇಳ್ತಾ ಇದೆ ಏನಂತ, ಮಿಸ್ಟರ್ ಎಲಿಫೆಂಟ್ ಒನ್ ಆಫ್ ದ ಆನರಬಲ್ ಮಿನಿಸ್ಟರ್ ಇನ್ ಮೈ ಕಿಂಗ್ಡಮ್, ಅದು ಯಾವುದೇ ಥರ ಮೋಸ ಮಾಡೋದಿಲ್ಲ, ಅದು ಡ್ಯೂಟಿ, ಅದು ಪವಿತ್ರವಾದ ಒಂದು ಡ್ಯೂಟಿ ಅದು ಮಾಡಿದೆ, ನಿನಗದು ಹೆಲ್ಪ್ ಮಾಡಿದೆ. ಸೊ ಆಸ್ ಇಟ್ ಕ್ಲಿಯರ್ಲಿ ಫಾರ್ ಯು ಗುಡ್ ದಟ್ ದ ಸ್ಪೇಸ್ ಶುಡ್ ಬಿ ಪುಟ್ ಇಟ್ ಟು ಮೋಸ್ಟ್ ಎಕನಾಮಿಕ್ ಯೂಸ್ ಅಂಡ್ ಆಸ್ ಯು ಯುವರ್ ಸೆಲ್ಫ್ ಹ್ಯಾವ್ ನಾಟ್ ರೀಚ್ಡ್ ದ ಸ್ಟೇಜ್ ಆಫ್ ಎಕ್ಸ್ಪ್ಯಾನ್ಷನ್ ವಿಚ್ ವುಡ್ ಎನೇಬಲ್ ಟು fill it. First you have to think. ಎಲ್ಲ ಅನಿಮಲ್ಸ್ ಹೇಳ್ತಾ ಇದೆ, ಸ್ಪೆಷಲಿ ಎಲ್ಡರ್ಸ್ ಆಫ್ ದಿ ಜಂಗಲ್, ಫಸ್ಟ್ ಯು ಹ್ಯಾವ್ ಟು ಥಿಂಕ್, ಅಸ್ಯೂಮ್ ಮಾಡ್ಕೊ. ಇನ್ ಕೇಸ್ ಆ ಎಲಿಫೆಂಟ್ ಬದಲೇ ಹೋಗಿದ್ರೆ ಯಾರು ಬೇಕಾದ್ರೂ ಆ ಜಾಗನ ಆಕ್ಯುಪೈ ಮಾಡ್ಕೊಳ್ತಾ ಇದ್ರು. ಸೊ ವಿ ಕನ್ಸಿಡರ್ಡ್ ಇಟ್ ನೆಸೆಸರಿ ಟು ಅರೇಂಜ್ ಎ ಕಾಂಪ್ರಮೈಸ್ ಟು ಸೂಟ್ ಬೋತ್ ಪಾರ್ಟೀಸ್.
ಸೊ ಹಾಗಾಗಿ ಕಾಂಪ್ರಮೈಸ್ ಆಗಿ ನೀನು ಬೇಜಾರು ಪಡ್ಕೋಬೇಡ. ದ ಲಯನ್, ಯಾಕಂದ್ರೆ ಲಯನ್ ಆಲ್ರೆಡಿ ಬಿಗಿನಿಂಗ್ ಅಲ್ಲೇ ಆ ಮ್ಯಾನ್ಗೆ ಒಂದು ಪ್ರಾಮಿಸ್ ಮಾಡಿದೆ, ಈ ಹಟ್ನ ವಾಪಸ್ ಕೊಡಿಸ್ತೀನಿ ಅಂತ. ಅದೇನು ಹೇಳ್ತಾ ಇದೆ, ಮಿಸ್ಟರ್ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಇಸ್ ಆಕ್ಯುಪೇಷನ್ ಆಫ್ ಯುವರ್ ಹಾರ್ಟ್. ನೀನು ಹಟ್ಟಲ್ಲಿ ನೆಕ್ಸ್ಟ್ ಈಗ ಜಡ್ಜ್ಮೆಂಟು ಎಲಿಫೆಂಟ್ ಫೇವರ್ ಆಗಿದೆ, ಅದು ಕೆಲಸನ ಮುಂದುವರ್ಸ್ಕೊಂಡು ನೀನು ಹಟ್ಟೊಳಗೆ ಅದು ಇರ್ಬೋದು ಅಂತ ಆಯಿತು. ಬಟ್ we give you permission to look for a site where you can build another hut more suited to your needs. ಲಯನ್ ಹೇಳುತ್ತೆ, ಯಾವುದೇ ಥರ ನೀನು ಡೋಂಟ್ ಗ್ರಂಬಲ್ ಎನಿಮೋರ್, ಯಾವ ಥರ ಅಸಮಾಧಾನ ಪಡ್ಕೋಬೇಡ. ನೀನು ಎಲ್ಲಿ ಇಷ್ಟಪಡ್ತೀಯೋ, ವೇರ್ ಯು ಕ್ಯಾನ್ ಬಿಲ್ಡ್ ಅನದರ್ ಹಟ್, ವಿ ಗಿವ್ ಯು ಪರ್ಮಿಷನ್ ಟು ಲುಕ್ ಫಾರ್ ಯರ್ ಸೈಟ್. ನಿನಗೆ ಒಂದು ಬೇರೆ ಜಾಗ ಕೊಡಿಸ್ತೀವಿ, ನೀನು ಎಲ್ಲಿ ಬೇಕೋ ಅಲ್ಲಿ ಕೇಳು, ಅಲ್ಲಿ ನಾನು ಜಾಗ ನಿನಗೆ ಕೊಡಿಸ್ಬಿಟ್ಟು ನಿನಗೆ ಒಂದು ದೊಡ್ಡ ಗುಡಿಸಲನ್ನ ನಾನು ಕಟ್ಸ್ಕೊಡ್ತೀನಿ. ವಿ ವಿಲ್ ಸಿ ದಟ್ ಯು ಆರ್ ವೆಲ್ ಪ್ರೊಟೆಕ್ಟೆಡ್. ಅದನ್ನಾದ್ರೂ ನೀವು ಸರಿಯಾದ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೋ ಅಂತೇಳಿ ಲಯನು ಯಾರಿಗೆ ಹೇಳ್ತಾ ಇದೆ, ಮ್ಯಾನ್ಗೆ ಹೇಳ್ತಾ ಇದೆ. ದ ಮ್ಯಾನ್ ಹ್ಯಾವಿಂಗ್ ನೋ ಆಲ್ಟರ್ನೇಟಿವ್, ದ ಮ್ಯಾನ್ ಹ್ಯಾವಿಂಗ್ ನೋ ಆಲ್ಟರ್ನೇಟಿವ್ ಅಂಡ್ ಫಿಯರಿಂಗ್ ದಟ್ his refusal might expose him to the teeth and the class of members of the commission, did as they suggested. The man has no alternative. The man has thinking, he has no alternative method, because all the jungle animals was in the favor of the elephant. No one can favor by the man. At the same time, the man has no alternative. ಬೇರೆ ವಿಧಿ ಇಲ್ಲ, ಅವನು ಒಪ್ಕೊಂಡ್ಲೇಬೇಕು, ಅವ್ರು ಏನು ಹೇಳಿದ್ರು ಒಪ್ಕೋಬೇಕು. ಹೇಗೋ ಬೇರೆ ನಾಟನ್ನ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಇಲ್ಲ ಅನ್ನೋಕ್ಕಾಗಲ್ಲ. ರೆಫ್ಯೂಸ್ ಮಾಡಿದ್ರೆ ಎಕ್ಸ್ಪೋಸ್ ಇನ್ ಟು ಟೀತ್ ಅಂಡ್ ಕ್ಲಾಸ್, ಅಂದರೆ ಅದರ ಹಲ್ಲು, ಅದರಲ್ಲಿರೋ ಒಂದು ಫೇಶಿಯಲ್ ಅಪಿಯರೆನ್ಸ್, ಆ ಕೋರೆ ಹೇಳಿಗಳು, ಆ ಮೆಂಬರ್ಸ್ ಅಲ್ಲಿರೋ ಎಲ್ಲ ಕಮಿಷನ್ ಇರೋ ಎಲ್ಲ ಮೆಂಬರ್ಸ್, ಎಲ್ಲ ನಿಮ್ಮರ್ಸ್ನ ನೋಡ್ಬಿಟ್ಟು ಅವನಿಗೆ ಭಯ ಆಗ್ತಾ ಇದೆ. ಬೇರೆ ವಿಧಿ ಇಲ್ಲ, ಒಪ್ಕೊಂಡ್ಲೇಬೇಕು, ಇಲ್ಲಾಂದ್ರೆ ನನ್ನ ಇದು ಡೆಫಿನೆಟ್ಲಿ ನನ್ನ ಇದು ಏನಾದರೂ ಮಾಡಿ ಸಾಯಿಸ್ಬಿಡುತ್ತೆ ಅಂತೇಳಿ ಅವನು ಒಪ್ಕೊಳ್ತಾನೆ. ಬಟ್ ನೋ ಸೂನರ್ ಹ್ಯಾಡ್ he built another hut, ಬಟ್ ನೋಡ್ತಾನೆ ವೆನ್ ದ ಲಯನ್ give you permission to look for a site where you can build another hut more suited your needs ಅಂತ ಹೇಳುತ್ತೆ. ಬಟ್ ಅದನ್ನ ಓಕೆ ಅಂತ ಅವನು ಅಗ್ರಿ ಮಾಡಿ ಆ ಹಟ್ನ ಕಟ್ಸ್ಕೊಟ್ಟಾಗ ಆಸ್ ಸೂನ್ ಹ್ಯಾಸ್, ಅತಿ ಬೇಗನೆ ಏನಾಗುತ್ತೆ, ಮಿಸ್ಟರ್ ರೈನೋಸರಸ್ charged with his arm lowered and ordered to man to wait. ನೋಡಿ, ಫಸ್ಟು ಒನ್ಸ್ ಅಪಾನ್ ಎಲಿಫೆಂಟ್ ಏನು ಮಾಡುತ್ತೆ, ಮ್ಯಾನ್ ಹತ್ರ ಹೋಗಿ ಹೆಲ್ಪ್ ಕೇಳುತ್ತೆ. Will you please let me put my trunk inside your hut to keep it out of this torrential rain ಅಂತ. The man has to allow, ಓಕೆ ಫ್ರೆಂಡು ಏನೋ ಕೇಳ್ತಾ ಇದ್ದಾನೆ ಅಂತ. ಬಟ್ ಲೇಟರ್ ಎಲಿಫೆಂಟ್ ಏನು ಮಾಡುತ್ತೆ, push his head inside the hut. Finally the man flung out. But when the commission of inquiry started, the elephant changed the words. ಏನಂತ ಹೇಳಿದ ಎಲಿಫೆಂಟು, ಆಕ್ಚುಲಿ ಈ ಇನ್ವೈಟೆಡ್ ಮೀ, ಅವನೇ ಇನ್ವೈಟ್ ಮಾಡ್ದ, ಬಿಕಾಸ್ ಹರಿಕೇನ್ ಬರ್ತಾ ಇದೆ, ನಾನು ಹಟ್ಟನ್ನ ಕಾಪಾಡುವಂತ ನಾನು ಹೋದೆ, ಅವನ್ನ ಸೇವ್ ಮಾಡಿದೆ. ಹಟ್ಟನ್ನ ನಾನು ಹೋಗ್ದಲ್ಲ ಅಂದರೆ ಯಾರು ಬೇಕಾದ್ರೆ ಅದನ್ನು ಆಕ್ಯುಪೈ ಮಾಡ್ಕೊಳ್ತಾ ಇದ್ದು. ಸೊ ಹಾಗಾಗಿ ದ ಹಟ್ ಬಿಲಾಂಗ್ಸ್ ಟು ಮೀ ಅಂತ ಅದು ಹೇಳುತ್ತೆ. ಬಟ್ ಆಲ್ ದ ಜಂಗಲ್ಸ್, ಎಲ್ಲ ಅನಿಮಲ್ಸ್ ಕೂಡ ವಾಸ್ ದ ಫೇವರ್ ಆಫ್ ದ ಎಲಿಫೆಂಟ್. ದ ಜಡ್ಜ್ಮೆಂಟ್ ವಾಸ್ ಗಿವನ್ ಬೈ ಯಾರು ಫೇವರ್ ಆಗುತ್ತೆ, ಎಲಿಫೆಂಟ್ ಫೇವರ್ ಆಗುತ್ತೆ. ಬಟ್ ಫೈನಲಿ ದ ಲಯನ್ ಏನು ಹೇಳುತ್ತೆ, ಡೋಂಟ್ ವರಿ, ಕಾಂಪ್ರಮೈಸ್ ಆಗಿ ನಿಮಗೆ ಬೇರೆ ಒಂದು ಹಟ್ಟನ್ನ ಕಟ್ಸ್ಕೊಡ್ತೀವಿ ಅಂತ ಹೇಳುತ್ತೆ. ಬಟ್ ಆದರೆ ಅಟ್ ದ ಸೇಮ್ ಟೈಮ್ ಮಿಸ್ಟರ್ ರೈನೋಸರಸ್ ಚಾರ್ಜ್ ಹಿಡಿಸಿದ ಅದು ಒಂದು ಕೋಡ್ನ ಇಟ್ಕೊಂಡು ಅಲ್ಲಿಗೆ ಬಂದ್ಬಿಟ್ಟು ಏನು ಮಾಡುತ್ತೆ, ಆರ್ಡರ್ ಮಾಡಿ ಆ ಮ್ಯಾನ್ನ ಆ ಗುಡಿಸ್ಲಿಂದ ಹೊರ ಹಾಕುತ್ತೆ. ಬಟ್ ಎ ರಾಯಲ್ ಕಮಿಷನ್ ವಾಸ್ ಅಗೇನ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದ ಮ್ಯಾಟರ್. ನೋಡಿ, ದ ರಾಯಲ್ ಕಮಿಷನ್ ವಾಸ್ ಅಗೇನ್ appointed to look into the matter and the same finding was given. Again the royal commission to appoint to look into the matter, ಮತ್ತೆ ಒಂದು ಕಮಿಟಿ ಅಂತ ಕರೀತಾರೆ, ಮತ್ತೆ ಅವನಿಗೆ ಸೇಮ್ ಜಡ್ಜ್ಮೆಂಟು, ಯಾಕಂದ್ರೆ ಎಲ್ಲ ಜಂಗಲ್ ಇರೋ ಅನಿಮಲ್ಸ್ ಫೇವರ್ ಆಗೇ ಆಗುತ್ತೆ. ನಿನಗೆ ಅಗೇನ್ ಮತ್ತೆ ಇನ್ನೊಂದು ಹಟ್ನ ಕಟ್ಸ್ಕೊಡ್ತೀವಿ ಅಂತ ಹೇಳೋದು. ಮತ್ತೆ ದಿಸ್ ಪ್ರೊಸೀಜರ್ ವಾಸ್ ರಿಪೀಟೆಡ್. ಅದೇ ಸೇಮ್
ಗುಡಿಸಲು ಬೇರೆ ಹಣ್ಣನ್ನ ಕೊಡಿಸಿದಂಗಿಲ್ಲ, ಅಲ್ಲಿ ಬೇರೆ ನಿಮ್ಮಲ್ಲಿ ಬಂದು ಅದನ್ನ ಆಕ್ಯುಪೈ ಮಾಡ್ಕೊಂಡಂಗಿಲ್ಲ. ಇದು ರಿಪೀಟ್ ಆಗ್ತಾ ಇದೆ ಅಂಟಿಲ್ ದ ಬಫೆಲೋ, ಲಿಯೋಪಾರ್ಡ್, ಹೈನಾ, ರೆಸ್ಟ್ ವರ್ ಆಲ್ ಅಕೊಮೋಡೇಟೆಡ್ ವಿತ್ ಎ ನ್ಯೂ ಹಾರ್ಟ್ಸ್. ಅವನು ಎಲ್ಲೆಲ್ಲಿ ಹೋಗ್ತಾ ಇದ್ದಾನೋ ಎಲ್ಲಾ ಜಾಗದಲ್ಲೂ ಕೂಡ ಎಲ್ಲ ಅನಿಮಲ್ಸ್ ಬಂದು ಅವನೆಲ್ಲೂ ವಾಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ದಲೆ ಅವೇ ಬಂದು ಆಕ್ಯುಪೈ ಮಾಡ್ಕೊಳ್ತಾ ಇದೆ. ಸೊ ಫೈನಲಿ ದ ಮ್ಯಾನ್ ಡಿಸೈಡೆಡ್ ದಟ್ he must adopt an effective method of protection. So later, finally the man was thinking himself, ಏನು ಈ ಥರ ಆಗ್ತಾ ಇದೆಯಲ್ಲ, ಏನು ಮಾಡಬೇಕು? So he decided he must adopt an effective method. ಏನಾದರೂ ಮಾಡಿ ಒಂದು ಒಳ್ಳೆ ಮೆಥಡ್ನ ಯೂಸ್ ಮಾಡಿ ಎಲ್ಲ ಅನಿಮಲ್ಸ್ಗಳನ್ನು ಒಳ್ಳೆ ಒಂದು ಪಾಠ ಕಲಿಸ್ಬೇಕು ಅಂತ ಅವನು ಥಿಂಕ್ ಮಾಡ್ತಾನೆ. ಸೊ ಸಿನ್ಸ್ ಕಮಿಷನ್ ಆಫ್ ಎನ್ಕ್ವೈರಿ did not seem to be any use to him. ನಾನು ಪದೇ ಈ ಸರಿನೂ ಕೂಡ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಹೋದರೆ ಡೆಫಿನೆಟ್ಲಿ ಜಡ್ಜ್ಮೆಂಟು ಅನಿಮಲ್ ಫೇವರ್, ಎಲ್ಲ ಜನರಲ್ಲಿರೋ ಎಲ್ಲ ಅನಿಮಲ್ಸ್ ಫೇವರ್ ಆಗೇ ಆಗುತ್ತೆ, ನನ್ನ ಕಡೆ ನ್ಯಾಯ ಸಿಗಲ್ಲ. ಸೊ ಹಾಗಾಗಿ ಅವನು ಅಂದ್ಕೊಳ್ತಾನೆ, ಸ್ಯಾಟ್ ಡೌನ್ ಅಂಡ್ ಸೆಡ್, ಕುತ್ಕೊಂಡು ಒಂದು ಮಾತು ಹೇಳ್ತಾನೆ, ನಾ ಇಂದಾತಿ ನಥಿಂಗ ಮೊತೇಗಿ. ಅಂದರೆ ಇದು ಲಿಟ್ರಲಿ ಮೀನ್ಸ್ ಏನಪ್ಪ ಅಂದರೆ, there is nothing that trades on the earth that cannot be trapped, or in the other words, you can fool people for a time but not forever. ನೋಡಿ ಅವನು ಎಂತ ಒಳ್ಳೆ ಮಾತು ಹೇಳ್ತಾ ಇದ್ದಾನೆ. there is nothing that trades means ಅಂದರೆ ವಾಕ್ on the earth that cannot be trapped. ಅಂದರೆ ನಾನು ನಡೆಯುವಂಥ ಒಂದು ದಾರಿಯಲ್ಲಿ ಹಲವಾರು ವ್ಯಕ್ತಿಗಳು ನಮಗೆ ಎದುರಾಗ್ತಾರೆ. ನೀವೆಲ್ಲೇ ಹೋದ್ರೂ ಕೂಡ ಒಂದ್ಸಲಿ ನಮ್ಮನ್ನ ಫೂಲ್ ಮಾಡ್ಬೋದು, 2 ಸಲ ಮಾಡ್ಬೋದು, ಬಟ್ ನಾಟ್ ಫಾರ್ ಎವರ್. ಯಾವಾಗ ನಮ್ಮನ್ನ ಫೂಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮನುಷ್ಯ ಒಬ್ಬರನ್ನ ದಡ್ರು ಅವ್ನು ಯಾವಾಗಲೂ ಫೂಲ್ ಮಾಡ್ಕೊಳ್ತೀರ ತಪ್ಪು. ಯಾಕಂದ್ರೆ ನಾವು ಒಬ್ಬರನ್ನ ಫೂಲ್ ಮಾಡಿದರೆ ನಮ್ಮನ್ನ ಫೂಲ್ ಮಾಡೋರು ಇನ್ನೂ ಸುಮಾರು ಜನ ಇರ್ತಾರೆ. ಸೊ ಹಾಗಾಗಿ ಮನುಷ್ಯ ಯಾವತ್ತೂ ತಾನೇ ಬುದ್ಧಿವಾದ ಅಂತ ಅಂದ್ಕೋಬಾರ್ದು. ಅವ್ನು ಹೇಳ್ತಾನೆ, ಒಂದ್ಸಲಿ ನಮ್ಮನ್ನ ಟ್ರ್ಯಾಪ್ ಮಾಡ್ಬೋದು, ಹಾಗಂತ ನಾಟ್ ಫಾರ್ ಎನಿ ಟೈಮ್, ಯಾವಾಗಲೂ ಅಲ್ಲ. ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್ ಅಂತ ಅವನು ಇಷ್ಟು ಒಂದು ಒಳ್ಳೆ ಮೀನಿಂಗ್ಫುಲ್ ಲೈನಲ್ಲಿ ಹೇಳ್ತಾರೆ. ಸೊ ಫೈನಲಿ ದ ಕ್ಲೈಮ್ಯಾಕ್ಸ್ ಏನು ಮಾಡ್ತಾನೆ ಮ್ಯಾನ್? ನಿಜವಾಗ್ಲೂ ಮ್ಯಾನು ಎಫೆಕ್ಟಿವ್ ಮೆಥಡ್ನ ಯೂಸ್ ಮಾಡಿ ಅನಿಮಲ್ಸ್ಗೆ ಖಂಡಿತವಾಗ್ಲೂ ಪಾಠ ಕಲಿಸ್ತಾನ ಅನ್ನೋದನ್ನ ನೋಡ್ತಾ ಹೋಗೋಣ. ದ ಲಾಸ್ಟ್ ಪ್ಯಾರಾಗ್ರಾಫ್, ಲಿಸನ್ ಹಿಯರ್. Early one morning, when the huts already occupied by the jungle lords were all beginning to decay and fall to pieces, he went out and built a bigger and better hut a little distance away. No sooner had Mr. Rhinoceros seen it than he came rushing in, only to find that Mr. Elephant was already inside, sound asleep. Mr. Leopard next came in at the window. Mr. Lion, Mr. Fox, Mr. Buffalo entered the doors. While Mr. Hyena howled for a place in the shade, Mr. Alligator basked on the roof. When the judgment was in the favor of the elephant, ಯಾವಾಗ ಜಡ್ಜ್ಮೆಂಟ್ ಎಲಿಫೆಂಟ್ ಫೇವರ್ ಆಗುತ್ತೋ, ಫೈನಲಿ ದ ಮ್ಯಾನ್ಗೆ ದ ಲಯನ್ ಏನಂತ ಹೇಳುತ್ತೆ, ಡೋಂಟ್ ವರಿ ಮೈ ಡಿಯರ್ ಗುಡ್ ಮ್ಯಾನ್, ನೀನು ಎಲ್ಲಿ ಇಷ್ಟಪಡ್ತೀಯೋ ಆ ಜಾಗ, ನೀನು ಈ ಫಾರೆಸ್ಟಲ್ಲಿ ಜಂಗಲಲ್ಲಿ ಎಲ್ಲಿ ಬೇಕಾದ್ರೂ ಜಾಗ ಕೇಳು, ಅಲ್ಲಿ ನನಗೆ ಒಂದು ಬಿಗ್ ಆ್ಯಂಡ್ ಬೆಟರ್ ಹಟ್ ನಿಮಗೆ ಕಟ್ಸ್ಕೊಡ್ತೀನಿ ಅಂತ ಅದು ಭರವಸೆ ಕೊಡುತ್ತೆ, ಪ್ರಾಮಿಸ್ ಮಾಡುತ್ತೆ. ಅದೇ ಥರ ಅವನು ಕೂಡ ಒಪ್ಕೊಳ್ತಾನೆ. ಬಟ್ ಲೇಟರ್ ಆಸ್ ಸೂನ್ ಆಸ್ ದ ರೈನೋಸರಸ್ ಅಂಡ್ ಆಲ್ ದ ಜಂಗಲ್ ಅನಿಮಲ್ಸ್ has occupied where the man has built another hut, at the same time the jungle animals has occupied that place. ಅಂದರೆ ಅವನು ಎಲ್ಲೇ ಗುಡಿಸಲು ಹಾಕೊಂಡ್ರು ಕೂಡ ಎಲ್ಲ ಒಂದೊಂದೇ ಅನಿಮಲ್ಸ್ ಬಂದ್ಬಿಟ್ಟು ಅವನಿಗೆಲ್ಲ ಆರ್ಡರ್ ಮಾಡಿ ನನ್ನ ಮೋಸದಿಂದ ಆ ಜಾಗದಿಂದ ಅವನಿಗೆ ಹೊರಗಡೆ ಹಾಕ್ತಾ ಇದ್ರು, ಅವನಿಗೆ ಅಲ್ಲಿರೋಕ್ಕೆ ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಸೊ ಫೈನಲಿ ದ ಮ್ಯಾನ್ ಹ್ಯಾಸ್ ಟು ಥಿಂಕಿಂಗ್ ಹಿಮ್ಸೆಲ್ಫ್, ಇದೇ ಥರ ಕಮಿಷನ್ ಎನ್ಕ್ವೈರಿ ಹತ್ರ ಹೋದರೆ ಡೆಫಿನೆಟ್ಲಿ ನನಗೆ ಖಂಡಿತವಾಗಿ ನ್ಯಾಯ ಸಿಗೋದಿಲ್ಲ. ಸೊ ಈ ಮಸ್ಟ್ ಅಡಾಪ್ಟ್ ಅನ್ ಎಫೆಕ್ಟಿವ್ ಮೆಥಡ್. ಈ ಸ್ಯಾಟ್ ಡೌನ್ ಅಂಡ್ ಥಿಂಕಿಂಗ್ ಹಿಮ್ಸೆಲ್ಫ್ ಏನಂತ, ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ನಾಟ್ ಫಾರ್ ಎವರ್ ಅಂತ ಅವನು ಅಂದ್ಕೊಳ್ತಾನೆ. ಸೊ ಹಾಗಾಗಿ ಅವನು ಎಫೆಕ್ಟಿವ್ ಮೆಥಡ್ನಲ್ಲಿ ಯೂಸ್ ಮಾಡ್ತಾನೆ. ಏನು ಎಫೆಕ್ಟಿವ್ ಮೆಥಡ್ನ ಯೂಸ್ ಮಾಡ್ತಾನೆ ನೋಡ್ತಾ ಹೋಗೋಣ. ಒನ್ ಮಾರ್ನಿಂಗ್
when the huts already occupied by the jungle lords are all beginning to decay and fall to pieces. ನೋಡಿ ಒನ್ ಮಾರ್ನಿಂಗ್ ಎಲ್ಲ ಹಟ್ಸು ಕೂಡ ಎಲ್ಲ ಜಂಗಲ್ ಅನಿಮಲ್ಸು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ. ಸೊ ಆಲ್ ಬಿಗಿನಿಂಗ್ ಟು ಡಿಕೆ ಆ್ಯಂಡ್ ಫಾಲ್ ಟು ಪೀಸಸ್. ಡಿಕೆ ಅಂದರೆ ಮೀನ್ಸ್ ಡೆಸ್ಟ್ರಾಯ್, ನಾಶ. ಎಲ್ಲ ಅನಿಮಲ್ಸು ನಾನು ಇವತ್ತು ಏನಾದರೂ ಮಾಡಿ ಅವ್ನು ನಾಶ ಮಾಡಲೇಬೇಕು, ಏನಾದರೂ ಮಾಡಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನಾನು ಪಾಠ ಕಲಿಸಲೇಬೇಕು ಅಂತೇಳಿ ಈ ವೆಂಟ್ ಔಟ್ ಅಂಡ್ ಬಿಲ್ಡ್ ಎ ಬಿಗ್ಗರ್ ಅಂಡ್ ಬೆಟರ್ ಹಟ್ ಎ ಲಿಟಲ್ ಡಿಸ್ಟೆನ್ಸ್ ಅವೇ. ಅವನು ಒಂದು ಜಂಗಲಿನ ಒಂದು ದೂರದಲ್ಲಿ ಹೋಗಿ ತುಂಬ ದೊಡ್ಡದಾದ ಒಂದು ಗುಡಿಸಲನ್ನ ಕಟ್ತಾನೆ. ಬಟ್ ನೋ ಸೂನರ್ ಹ್ಯಾಡ್ ಮಿಸ್ಟರ್ ರೈನೋಸರಸ್ seen it then he came rushing in only to find that. ನೋಡಿ ನೀನು ಯಾವಾಗ ಏನು ಮಾಡ್ತಾರೆ, ದೊಡ್ಡ ಗುಡಿಸಲು ಕಟ್ಬಿಟ್ಟು ಹೊರಗಡೆ ಬಂದು ಒಂದು ಕಡೆ ನಿಂತಿರ್ತಾನೆ. ನೋಡ್ತಿದ್ದಂಗೆ ಅಲ್ಲಿಗೆ ರೈನೋಸರಸ್ ಬಂದ್ಬಿಟ್ಟು ಏನು ಮಾಡುತ್ತೆ, ನೋಡ್ತಾ ಇದ್ದಂಗೆ ದ ರೈನೋಸರಸ್ ಕೇಮ್ ರಶಿಂಗ್ ಇನ್, ಒಳಗಡೆ ಹೋಗಿ ಅದು ಬರ್ತಾ ಇದೆ. ಎಲಿಫೆಂಟ್ ವಾಸ್ ಆಲ್ರೆಡಿ ಇನ್ಸೈಡ್, ಆಲ್ರೆಡಿ ಎಲಿಫೆಂಟ್ ಕೂಡ ಒಳಗಡೆ ಹೋಗ್ಬಿಟ್ಟಿದೆ. ಸೌಂಡ್ ಅಸ್ಲೀಪ್. ಮಿಸ್ಟರ್ ಲಿಯೋಪಾರ್ಡ್ ನೆಕ್ಸ್ಟ್ ಕೇಮ್ ಇನ್ ಅಟ್ ದಿ ವಿಂಡೋ. ಲಿಯೋಪಾರ್ಡ್ ಆಲ್ರೆಡಿ ಕಿಟಕಿಯಿಂದ ಅದು ಕೂಡ ಒಳಗಡೆ ಹೋಗ್ತಾ ಇದೆ. ದ ಲಯನ್, ಮಿಸ್ಟರ್ ಫಾಕ್ಸ್, ಬಫೆಲೋ ಎಂಟರ್ಡ್ ದ ಡೋರ್. ನೋಡಿ ಲಯನ್ನು, ಫಾಕ್ಸು, ಬಫೆಲೋ ಆಲ್ರೆಡಿ ಡೋರ್ ಮುಖಾಂತರ ಎಂಟ್ರೆನ್ಸಿಂದ ಅದು ಒಳಗಡೆ ಹೋಗೋಕ್ಕೆ ರೆಡಿ ಆಗ್ತಾ ಇದೆ, ಹೋಗ್ತಾ ಇದೆ, ಒಳಗಡೆ ಹೋಗಿದ್ದಾರೆ. ವೆನ್ ಮಿಸ್ಟರ್ ಹೈನಾ ಹೌಲ್ಡ್ ಫಾರ್ ಎ ಪ್ಲೇಸ್ ಇನ್ ದ ಶೇಡ್, ಅದು ಕೂಡ ಹೈನಾ ಕೂಡ ಒಳಗಡೆ ಹೋಗಿ ರೆಡಿ ಆಗಿದೆ. ಅಲಿಗೇಟರ್ ಬಾಸ್ ಕಣಂತಿರು, ಆಲ್ರೆಡಿ ಅಲಿಗೇಟರ್ ಕೂಡ ರೂಫ್ ಮುಖಾಂತರ ಅದು ಒಳಗಡೆ ಹೋಗೋಕ್ಕೆ ಅದು ರೆಡಿ ಆಗ್ತಾ ಇದೆ. ಸೊ ಟೋಟಲಿ ಎಲ್ಲ ಅನಿಮಲ್ಸ್ ಕೂಡ ಒಂದು ಕಡೆ ಸೇರ್ಕೊಂಡಿದೆ. ಪ್ರೆಸೆಂಟ್ಲಿ ದೇ ಆಲ್ ಬಿಗನ್ ಡಿಸ್ಪ್ಯೂಟಿಂಗ್ ಅಬೌಟ್ ದೇರ್ ರೈಟ್ ಆಫ್ ಪೆನೆಟ್ರೇಷನ್. ಎಲ್ಲ ಅನಿಮಲ್ಸ್ ಏನು ಮಾಡಿದೆ, ಆಲ್ ಬಿಗನ್ ಟು ಡಿಸ್ಪ್ಯೂಟಿಂಗ್ ಅಂದರೆ ಡಿಬೇಟ್, ಚರ್ಚೆ ಮಾಡ್ತಾ ಇದೆ. ಏನು ಚರ್ಚೆ ಮಾಡ್ತಾ ಇದ್ದಾವೆ, ರೈಟ್ಸ್ ಆಫ್ ಪೆನೆಟ್ರೇಷನ್. ತುಂಬ ತೀಕ್ಷ್ಣ ಬುದ್ಧಿ, ಪೆನೆಟ್ರೇಷನ್ ಅಂತಂದರೆ ಇನ್ಸೈಡ್ ತೀಕ್ಷ್ಣ ಬುದ್ಧಿ ಉಪಯೋಗಿಸ್ಬಿಟ್ಟು ತಮ್ಮ ಹಕ್ಕಿಗೋಸ್ಕರ ಅವ್ರು ಕಿತ್ತಾಡ್ತಾ ಇದ್ದಾರೆ. ಅಂದರೆ ಈ ಹಟ್ಟು ನನಗೆ ಸೇರಬೇಕಾದ್ದು, ಇದು ನಂದು ಅಂತ ಅವ ಎಲ್ಲ ಜಂಗಲಿರೋ ಅನಿಮಲ್ಸೇ ಆದರೂ ಆ ಅನಿಮಲ್ಸ್ ಮಧ್ಯೆ ಇಲ್ಲಿ ಕಿತ್ತಾಟ ಶುರುವಾಗಿದೆ. ಫ್ರಮ್ ಡಿಸ್ಪ್ಯೂಟಿಂಗ್ ದೇ ಕೇಮ್ ಟು ಫೈಟಿಂಗ್. ಆಲ್ ದ ಜಂಗಲ್ ಅನಿಮಲ್ಸ್ ಆರ್ ರೆಡಿ ಟು ಫೈಟ್. ಅಂದರೆ ಕೇಮ್ ಟು ಫೈಟಿಂಗ್ ಅಂಡ್ ವೈಲ್ ದೇ ಆರ್ ಆಲ್ ಎಂಬ್ರಾಯ್ಡ್ ಟುಗೆದರ್. ಎಂಬ್ರಾಯ್ಡ್ ಮೀನ್ಸ್ ಕಾನ್ಫ್ಲಿಕ್ಟ್, ತುಂಬ ಗೊಂದಲ ಮಾಡಿಕೊಂಡು ಹೋಗಿ ಕಿತ್ತಾಡ್ತಾ ಇರೋ ಟೈಮಲ್ಲಿ ಟುಗೆದರ್ ದ ಮ್ಯಾನ್ ಸೆಟ್ ದ ಹಾರ್ಟ್ ಆನ್ ಫೈರ್ ಅಂಡ್ ಬಾಂಟ್ ಇನ್ ಟು ದಿ ಗ್ರೌಂಡ್. ಎಲ್ಲ ಅನಿಮಲ್ಸ್ ಕೂಡ ಒಳಗಡೆ ಕಿತ್ತಾಡ್ತಿರೋ ಟೈಮಲ್ಲಿ ದ ಮ್ಯಾನ್ ಏನು ಮಾಡ್ತಾನೆ, ಆ ಒಂದು ಹಟ್ಟಿಗೆ ಬೆಂಕಿ ಹಾಕ್ತಾನೆ, ಅಂದರೆ ಗುಡಿಸಲಿಗೆ ಬೆಂಕಿ ಹಚ್ತಾನೆ. ಆ ಬೆಂಕಿಯಲ್ಲಿ ಎಲ್ಲ ಅನಿಮಲ್ಸ್ ಕೂಡ ದಹಿಸಿ ಹೋಗುತ್ತೆ, ಅಂದರೆ ಸುಟ್ಟು ಹೋಗ್ತದೆ. ಇಡೀ ಬರ್ಂಟ್ ಇನ್ ಟು ದಿ ಗ್ರೌಂಡ್ ಜಂಗಲ್ ಲಾರ್ಡ್ಸ್ ಅಂಡ್ ಆಲ್. ಎಲ್ಲ ಅನಿಮಲ್ಸ್ ಕೂಡ ಆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತೆ. ನೋಡಿ ಫಸ್ಟು ಈ ಥರ ವೆನ್ ದ ಮ್ಯಾನ್ ಬಿಲ್ಡ್ ಎ ಬಿಗ್ಗರ್ ಅಂಡ್ ಬೆಟರ್ ಹಟ್, ರೈನೋಸರಸ್ came rushing on, but elephant was already inside, sound asleep. Leopard entered the window. Lion, fox, buffalo entered the doors. Hyena already placed, and Mr. Alligator passed on roof. So ಎಲ್ಲ ಅನಿಮಲ್ಸ್ ಕೂಡ ಒಳಗಡೆ ಸೇರಿಕೊಂಡು they were disputing about the rights of penetration. At the same time, the man set the hut on fire and burnt into the ground jungle lords and all. ಎಲ್ಲ ಅನಿಮಲ್ಸ್ ಕೂಡ ಅಲ್ಲಿ ನಾಶ ಆಗುತ್ತೆ. ಸೊ ಫೈನಲಿ ದೆನ್ ಹಿ ವೆಂಟ್ ಹೋಮ್ ಸೇಯಿಂಗ್. ಸೊ ಫೈನಲಿ ಅವನು ವಾಪಸ್ ಮನೆಗೆ ಬಂದು ಒಂದು ಮಾತು ಹೇಳ್ತಾನೆ, ಏನಂತ, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್ ಅಂಡ್ ಲೀವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ನೋಡಿ, ಪೀಸ್ ಈಸ್ ವೆರಿ ಕಾಸ್ಟ್ಲಿ ಅಂದರೆ ಪೀಸ್ ಅಂದರೆ ಶಾಂತಿ. ಆ ಶಾಂತಿನ ತುಂಬ ಕಾಸ್ಟ್ಲಿ, ತುಂಬ ದುಬಾರಿ ಆಗಿರ್ಬೋದು, ಬಟ್ ಇಟ್ ವರ್ತ್ ದ ಎಕ್ಸ್ಪೆನ್ಸ್, ಅದನ್ನು ತುಂಬ ಬೆಲೆ ಬಾಳುವಂಥದ್ದು, ವೆರಿ ಪ್ರೀಶಿಯಸ್ ಅಂತ ಅವನು ಹೇಳ್ತಾ ಇದ್ದಾನೆ. ಸೊ ಅಂದರೆ ನಾವೆಲ್ಲೇ ನಮಗೊಂದು ನೆಮ್ಮದಿ ಬೇಕು, ಶಾಂತಿ ಬೇಕು ಅಂದರೆ ನಾವು ಪ್ರತಿನಿತ್ಯ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರಬೇಕು. ಆದರೆ ಒಂದಲ್ಲ ಒಂದು ದಿವಸ ನಮಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲ ಇತ್ತು ಅಂದರೆ ಡೆಫಿನೆಟ್ಲಿ ನಮ್ಗೆ ಒಳ್ಳೇದಾಗುತ್ತೆ. ಆ ಒಳ್ಳೇದಾದಾಗ
ನಮ್ಮ ನೆಮ್ಮದಿಯನ್ನು ಸಿಗುತ್ತಲ್ಲ ಅದಕ್ಕೆ ನಾವು ಅದು ತುಂಬಾ ಬೆಲೆ ಬಾಳುವಂಥದ್ದು ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ ಪೀಸ್ ಈಸ್ ಕಾಸ್ಟ್ಲಿ, ಶಾಂತಿನ ತುಂಬ ದುಬಾರಿ, ಆದರೆ ಅದು ತುಂಬ ಬೆಲೆ ಬಾಳುವಂಥದ್ದು. ಅದು ಬೇಕು ಅಂದರೆ ಸ್ವಲ್ಪ ನಾವು ಎಫರ್ಟ್ ಹಾಕಲೇಬೇಕು, ಸ್ವಲ್ಪ ಬುದ್ಧಿ ಉಪಯೋಗಿಸಲೇಬೇಕು ಅಂತೇಳಿ ಅವನು ಹೇಳಿಬಿಟ್ಟು ಅವನು ಲೀವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್, ಕೊನೆಯವರೆಗೂ ಅವನು ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾನೆ. ಅಂದರೆ ಆ್ಯಕ್ಚುಲಿ ಇದನ್ನೇನು ಅರ್ಥ ನೀವು ಮಾಡ್ಕೋಬೋದಪ್ಪ ಅಂದರೆ ನಮ್ಮ ಲೈಫಲ್ಲಿ ನಮಗೆ ಒಂದು ಶಾಂತಿ, ನೆಮ್ಮದಿ, ಸಂತೋಷ ಬೇಕು ಅಂತಂದರೆ ನಾವು ಪ್ರತಿನಿತ್ಯ ಎಫರ್ಟ್ ಆಗ್ತಾನೆ ಇರಬೇಕು. ನಮ್ಮ ಇಂಡಿವಿಜುವಲ್ ಎಫರ್ಟ್ ತುಂಬಾ ಮುಖ್ಯ ಆಗುತ್ತೆ. ಯಾರ ಮೇಲೂ ಡಿಪೆಂಡ್ ಆಗದೆ ನಾವು ಇಂಡಿವಿಜುವಲ್ ಎಫರ್ಟ್ ಹಾಕಬೇಕು. ಇಂಡಿವಿಜುವಲ್ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ನಮ್ಮ ಒಂದು ದಿವಸ ಅದ್ರ ಪ್ರತಿಫಲ ದೊರಕುತ್ತೆ. ಅದು ಸಿಕ್ಕ ಆ ಒಂದು ಪ್ರತಿಫಲ ದೊರೆತಾಗ ನಮಗೆ ಆಗುತ್ತಲ್ಲ ಸಂತೋಷ, ಅದು ತುಂಬ ಬೆಲೆ ಬಾಳುವಂಥದ್ದು ಅಂತ ನಾವು ಅಂದ್ಕೊಬೋದು. ಯಾಕಂದರೆ ನೋಡಿ, ಯುರೋಪಿಯನ್ಸು ಆಫ್ರಿಕನ್ ಒಂದು ಇನ್ನೋಸೆನ್ಸ್ನ ಮಿಸ್ಯೂಸ್ ಮಾಡಿಕೊಂಡು ಅವ್ರದೇ ಲ್ಯಾಂಡಲ್ಲಿ ಅವರೇ ಕೂಲಿ ಥರ ಕೆಲಸ ಮಾಡೋ ಥರ ಮಾಡಿದರು. ಈ 19th ಸೆಂಚುರಿಯಲ್ಲಿ ಆ ಆಫ್ರಿಕನ್ಸ್ನ ಒಂದು ಇನ್ನೋಸೆನ್ಸ್ನ ಮಿಸ್ಯೂಸ್ ಮಾಡಿಕೊಂಡು ಈ ಯುರೋಪಿಯನ್ಸ್ ಎಲ್ಲ ಅವರ ಟ್ರೀಟೀಸ್ಗೆ ಸೈನ್ ಮಾಡಿಸ್ಕೊಂಡ್ರು. ಆಸ್ ಅ ರಿಸಲ್ಟ್ ಆಫ್ರಿಕನ್ ಲಾಸ್ ದ ಲ್ಯಾಂಡ್. ದ ಸೇಮ್ ಥಿಂಗ್ ಹ್ಯಾಪನ್ಡ್ ಇನ್ ಇಂಡಿಯಾ ಆಲ್ಸೋ. ಬ್ರಿಟಿಷರ್ಸ್ ಕೂಡ ಇಂಡಿಯಾ ಮೇಲೆ ದಬ್ಬಾಳಿಕೆ ಆಕ್ರಮಣ ಮಾಡಿದಾಗ ಯಾವ ಥರ ನಾವು ಸಫರ್ ಪಡ್ವಿ, ಎಷ್ಟು ಕಷ್ಟಪಟ್ವಿ ನಮ್ಮ ಫ್ರೀಡಮ್ ಸಿಗೋಕ್ಕೆ ಅನ್ನೋದು ನೀವು ಆಲ್ರೆಡಿ ನೋಡಿದ್ದೀರ. ಈ ಒಂದು ಸ್ಟೋರಿನ ಯೋಮೋ ಕೆನೆಟ್ ಅವರು ಅನಿಮಲ್ ಸೇವರ್ ಮುಖಾಂತರ ತುಂಬ ಒಂದು ಅದ್ಭುತವಾಗಿ, ತುಂಬ ನೀಟಾಗಿ, ತುಂಬ ಒಂದು ಕ್ರಿಯೇಟಿವ್ ಆಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ.